ಕಿಚ್ಚ ಸುದೀಪ್ ಅವರ ಹೆಸರು ಹೇಳ್ಕೊಂಡು ನಿರ್ದೇಶಕ ನಂದಕಿಶೋರ್ ಅವರು ಶಬರೀಶ್ ಶೆಟ್ಟಿ ಅವರಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪನ ಶಬರೀಶ್ ಶೆಟ್ಟಿ ಅವರು ಮಾಡಿದ್ದಾರೆ. ಇದೀಗ ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತನಾಡಿಸ್ತೀನಿ. ಜೊತೆಗೆ ಫಿಲ್ಮ್ ಚೇಂಬರ್ಗೆ ಅವರು ದೂರನ್ನ ಕೂಡ ಕೊಟ್ಟಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಇದೆ ಅಂತ ಹೇಳಿ ಅವ್ರನ್ನೇ ಕೇಳೋಣ. ಏನು ದೂರಿನ ಅಂಶಗಳೇನು? ಅದೇ ನನಗೇನು ನಂದಕಿಶೋರ್ ಪ್ರಾಮಿಸ್ ಮಾಡಿದ್ರು, ಯಾವ ಥರ ದುಡ್ಡು ತೊಗೊಂಡ್ರು, ಯಾವ ಥರ ವಂಚನೆ ಮಾಡಿದ್ರು ಅನ್ನೋದು ನಾನು ಚೇಂಬರ್ಗೆ ದೂರು ಕೊಟ್ಟಿದ್ದೀನಿ. ಈಗ ಇನ್ನು ಮುಂದಕ್ಕೆ ಚೇಂಬರಿಂದ ಅವ್ರು ನಂದಕಿಶೋರ್ನ ಕರೆಸಿ ಸಾಲ್ವ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. 4 ದಿನದಲ್ಲಿ ಸಾಲ್ವ್ ಆಗಿಲ್ಲ, ನಾನು ಕಾನೂನು ಹೋರಾಟ ಮುಂದೆ ಮಾಡ್ತೀನಿ. ಓಕೆ, ಏನು ಉದ್ದೇಶ ಅಂದರೆ ಅವರಿಗೆ ಕರೆದು ಬುದ್ಧಿ ಹೇಳಬೇಕು ಅಂತನಾ ಅಥವಾ ಹಣನೇ ನಂಗೆ ವಾಪಸ್ ಕೊಡಿಸ್ಬೇಕು ಅನ್ನೋದಾ? ಅಲ್ಲ, ನನಗೇನು ವಂಚನೆ ಮಾಡಿದಾರೆ ಅದೆಲ್ಲ ನೀಟಾಗಿ ಚೇಂಬರಲ್ಲಿ ವ್ಯಕ್ತಪಡಿಸಿದ್ದೀನಿ. ಬಟ್ ನಾನು ದುಡ್ಡು ರಿಟರ್ನ್ ಮಾಡಬೇಕು. ಬಟ್ ನನ್ನಂಥ ಪುಟ್ಟ ಕಲಾವಿದರಿಗೆ ಈ ಥರ ಮೋಸ ಆಗಬಾರ್ದು ಅನ್ನೋದು ಒಂದು ಎಚ್ಚರಿಕೆ ಗಂಟೆ ಸಮಾಜಕ್ಕೆ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಸಾಮಾನ್ಯವಾಗಿ ಎಷ್ಟು ವರ್ಷದಿಂದ ನಿಮ್ಮಿಬ್ಬರ ನಡುವೆ ಈ ವ್ಯವಹಾರ ನಡೀತಾ ಇತ್ತು? ಅವರು 2016ರಲ್ಲಿ ನನಗೆ ಪರಿಚಯ ಆಗ್ತಾರೆ ಜಿಮ್ಮಲ್ಲಿ. ಅಲ್ಲಿಂದ ಅವರ ಸಂಪರ್ಕ ಬೆಳೆಸ್ಕೊಳ್ತೀನಿ. ನನ್ನ ಆಸೆ ಕನಸು ಏನು ಅಂತ ಅವ್ರ ಹತ್ರ ಅಣ್ಣನಾಗಿ ನಿಂತಿರ್ತಾರೆ ಅಂತ ತಮ್ಮ ಹಂಗೆ ವ್ಯಕ್ತಪಡಿಸ್ತೀನಿ. ಅದನ್ನು ಎನ್ಕೇಜ್ ಮಾಡ್ಕೊಂಡು ಅವರು ನನ್ನ ಹತ್ರ ದುಡ್ಡು ಕೇಳೋದೆಲ್ಲ ಮಾಡ್ತಾರೆ. ಬಟ್ ನನ್ನ ಆಸೆ ಏನು, ಸುದೀಪ್ ಸರ್ನ ಭೇಟಿ ಮಾಡಬೇಕು, ಸುದೀಪ್ ಸರ್ನ ನೋಡಬೇಕು ಅಂದಾಗ ಕರ್ಕೊಂಡೋಗಿ ಸುದೀಪ್ ಸರ್ನ ಪರಿಚಯ ಮಾಡಿಸ್ತಾರೆ. 2016ರಲ್ಲೇ ಮಾಡಿಸ್ತಾರೆ. ಅವಾಗ ಅವ್ರ ಮೇಲೆ ನಂಬಿಕೆ ಬರುತ್ತೆ, ಎಲ್ಲೋ ಒಂದು ಕಡೆ ನನ್ನ ಆಸೆ ಪೂರೈಸಿದ್ರು, ನನ್ನ ದೇವ್ರು ನೋಡ್ದಂಗೆ ಆಯಿತು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅವರು ಏನು ಮಾಡ್ತಾರೆ, ಅದನ್ನೇ ಎನ್ಕೇಜ್ ಮಾಡ್ಕೊಂಡು ಬರ್ತಾ ದುಡ್ಡು ಕೊಡಲಿಲ್ಲ. ಲಾಸ್ಟ್ ಕೇಳಿದ್ರೆ ಏನು ಬೇಕೋ ಮಾಡ್ಕೊ ಅನ್ನೋ ಧಮಕಿ ಲೆವೆಲ್ ಆಗಿ ಬಂತು. ಅದಕ್ಕೆ ಇವತ್ತು ನಾನು ಮಾಧ್ಯಮ ಮುಖಾಂತರ ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ದೀನಿ. ಫಸ್ಟ್ ಒಂದ್ಸಲ ನೀವು ಕಿಚ್ಚ ಸುದೀಪ್ ಅವ್ರನ್ನ ಭೇಟಿ ಆಗ್ತೀರಿ ಅವ್ರ ಥ್ರೂ, ನಂದಕಿಶೋರ್ ಥ್ರೂ. ಅದಾದ ಬಳಿಕ ನಿಮ್ಗೆ ವಂಚನೆ ಶುರು ಮಾಡ್ತಾರೆ? ಹೌದು, ನಾನು ಸುದೀಪ್ ಅಣ್ಣನ 2014 ಬಿಗ್ ಬಾಸ್ ಮನೇಲಿ ಭೇಟಿ ಮಾಡ್ತೀನಿ. ನಾನು ಕರ್ಕೊಂಡು ಪರಿಚಯ ಮಾಡಿಸ್ತಾರೆ. ನಾನು ಒಂದು 10 ನಿಮಿಷ ಅಣ್ಣನ ಜೊತೆ ಇದ್ದು ಫೋಟೋ ತೊಗೊಂಡೆ. ಫಸ್ಟ್ ಫೋಟೋ ಅಣ್ಣನ ಜೊತೆ ತೊಗೊತೀನಿ. ಅಲ್ಲಿ ಎಲ್ಲ ನಾನು ಅವರ ಅಭಿಮಾನಿಯಾಗಿ ಅವ್ರದ್ದು ಫೋಟೋ ಸಿಗ್ದಾಗ ಖುಷಿ ಪಡ್ತೀನಿ. ಆಗ ಅವ್ರ ಮೇಲೆ ನಂಬಿಕೆ ಸ್ಟಾರ್ಟ್ ಆಗುತ್ತೆ ನನಗೆ. ಸೊ ಅವಾಗ ಏನಾಗುತ್ತೆ, ಇವ್ರಿಗೆ ಹೆಲ್ಪ್ ಮಾಡಿದ್ರೆ ಏನೋ ಒಂದು ಕಡೆ ಮುಂದಕ್ಕೆ ನನಗೊಂದು ಸಿನಿಮಾ ಕೊಡ್ತಾರೆ ಅನ್ನೋ ಆಸೆ ಇರುತ್ತೆ. ಆಮೇಲೆ ಮುಕುಂದ ಮುರಾರಿ ಸಿನಿಮಾ ಮಾಡ್ತಿರ್ತಾರೆ, ಕರೆದೇನು ಅವಕಾಶ ಕೊಡ್ತಾರೆ ಅನ್ನೋ ಆಸೆ ಇತ್ತು. ಅದಾದಮೇಲೆ ಅವರು ಪೊಗ್ರಲ್ಲಿ ಅವಕಾಶ ಕೊಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾರೆ. ಅದು ಆಶ್ವಾಸನೆಗೆ ಉಳ್ಕೊಳ್ಳುತ್ತೆ. ರಾಣಾದಲ್ಲಿ ಮಾಡಿಸ್ತೀನಿ ಅಂತಾರೆ, ಅದು ಅದೇ ಆಶ್ವಾಸನೆ. ಫೈನಲಿ ಅವ್ರಿಗೆ ಏನು ಬೇಕು ಅನುಕೂಲ ತಕ್ಕಂಗೆ ನನ್ನ ಹತ್ರ ದುಡ್ಡು ತೊಗೊಳ್ತಾರೆ. ಅದಾದಮೇಲೆ ಅವಕಾಶ ಕೊಡ್ತೀನಿ ಅಂದರೆ ನನ್ನನ್ನು ಮ್ಯಾನಿಕ್ಯುಲೇಟ್ ಮಾಡ್ಕೊಂಡು ನನ್ನ ಡೈವರ್ಟ್ ಮಾಡ್ಕೊಂಡೇ ಬರ್ತಾರೆ. ಬಟ್ ನಾನು ಯಾವುದೇ ಥರ ಅವ್ರ ಕಡೆಯಿಂದ ಬೆನಿಫಿಟ್ ಏನೂ ಆಗಿಲ್ಲ. ಬಟ್ ಬೆನಿಫಿಟ್ ಒಂದಾಗಿದೆ, ನಾನು ದೇವ್ರು ನೋಡೋ ಅಷ್ಟು ಬೆನಿಫಿಟ್ ಒಂದಾಯಿತು ಅಷ್ಟೇ. ನೀವು ಡೈರೆಕ್ಟಾಗಿ ಸುದೀಪ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಈ ವಿಷಯನ ಅವರಿಗೆ ದೂರು ಕೊಡ್ಬೋದಾಗಿತ್ತಲ್ಲ, ಈ ಥರ ಮಾಡ್ತಿದ್ದಾರೆ ಅಂತ? ಈಗ ಸುದೀಪ್ ಸರ್ನ ಸಂಪರ್ಕ ಮಾಡೋಷ್ಟು ವ್ಯಕ್ತಿನ ನನಗೆ ಸಂಪರ್ಕ ಇಲ್ಲ. ನಾನು ಅವ್ರನ್ನ ಹೋಗಿ ಮಾತಾಡೋಕ್ಕೂ ಯಾರೂ ಸಂಪರ್ಕ ನಂಗೆ ಗೊತ್ತಿಲ್ಲ. ಹಾಗಾಗಿ ಮಾಧ್ಯಮ ಮುಖಾಂತರ ಅಣ್ಣನ ಗಮನಕ್ಕೆ ಬರುತ್ತೆ. ಅವಾಗ ಅಣ್ಣ ಕರೆಸ್ಕೊಳ್ತಾರೆ. ಹಾಗಾಗಿ ಅವ್ರ ಹತ್ರ ಒಂದ್ಸಲ ನನ್ನ ನೋವನ್ನು ವ್ಯಕ್ತಪಡಿಸ್ಬೋದು ಅಂತ ಮಾಧ್ಯಮ ಮರೆಯಬಹುದು. ಈಗ ಫಿಲ್ಮ್ ಚೇಂಬರ್ಗೆ ದೂರು ಕೊಟ್ಟಿದ್ದೀರಾ, ನೆಕ್ಸ್ಟ್ ಸುದೀಪ್ ಸರ್ ಗಮನಕ್ಕೂ ತರುವಂಥ ಚಾನ್ಸಸ್ ಏನಾದರೂ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ದೀರಾ? ಅದೇ ಅಣ್ಣನ ಭೇಟಿ ಮಾಡೋಕ್ಕೆ ಸಂಪರ್ಕ ಟ್ರೈ ಮಾಡ್ತಾ ಇದ್ದೀನಿ. ಸಂಪರ್ಕ ಸಿಕ್ಕಿದ್ಮೇಲೆ ಅಣ್ಣಂಗೆ ಒಂದು ಮಾತು ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಮುಂದಿನ ಅಣ್ಣ ಏನು ಗೈಡ್ಲೈನ್ಸ್ ಕೊಡ್ತಾರೆ ನೋಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ತೊಗೊತೀನಿ. ಅವರಾದರೂ ಏನು ಮಾಡ್ತಾರೆ, ನಿಮ್ಮಿಬ್ಬರ ನಡುವಿನ ದುಡಿನ ವ್ಯವಹಾರ ಆಗಿರೋದ್ರಿಂದ ಅಲ್ವಾ? ಅಲ್ಲ, ಅದೇ ಒಂದು ರೀಸನ್. ಈಗ ನಾನು ಅವ್ರಿಗೆ ನಂದಕಿಶೋರ್ ಕೊಟ್ಟಿರೋದು, ಸುದೀಪ್ ಅಣ್ಣಂಗೆ ಸಂಬಂಧ ಇಲ್ಲ. ಬಟ್ ನನ್ನ ನೋವನ್ನು ವ್ಯಕ್ತಪಡಿಸ್ಬೋದು, ಅವ್ರು ಕರೆದು ಒಂದು ಮಾತು ಹೇಳ್ಬೋದು, ಕ್ಲಿಯರ್ ಮಾಡುವಂಥ ನಂದಕಿಶೋರ್ಗೆ ಹೇಳ್ಬೋದು. ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅಣ್ಣನ ಕಡೆಯಿಂದ ನಾವೇನು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅಣ್ಣ ಇದಕ್ಕೆ ಇನ್ವಾಲ್ವ್ಮೆಂಟ್ ಇಲ್ಲ. ಈಗ ನೀವು ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರಿ ಹಣ? 22 ಲಕ್ಷ ಅವ್ರಿಗೆ ಕೊಟ್ರಲ್ವಾ, ನೀವು ಎಷ್ಟು ವರ್ಷದಿಂದ ಅವ್ರಿಗೆ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದೀರಾ? ಕೊಟ್ಟಂಗಿಂದ ಇವಾಗ ಕೇಳ್ತಾನೆ ಇದ್ದೀನಿ. ಇನ್ನು 4 ವರ್ಷ ಆದರೆ ರಾಮ ವನವಾಸಕ್ಕೆ ಹೋದ, ನಾನು ಸೀತಾ ವನವಾಸಕ್ಕೆ ಹೋದ, ನಾನು ವನವಾಸಕ್ಕೆ ಹೋಗ್ಬೇಕು. ಅಷ್ಟು 14 ವರ್ಷ ಆಗ್ಬಿಡೋದಾಯ್ತು. 9 ವರ್ಷ ಆಗಿ ನನ್ನ ಲೆಕ್ಕ 5 ವರ್ಷಕ್ಕೆ ಕಡಿಮೆ ಆಗಿ ಇವತ್ತು ಫೈಟ್ ಮಾಡಕ್ಕೆ ಬಂದಿದ್ದೀನಿ ನಾನು. ಅವ್ರು ಹೇಳೋದೇನೆಂದರೆ, ನಂದಕಿಶೋರ್ ಅವರು ಕಾನೂನು ಮೂಲಕ ಹೋರಾಟನೇ ಮಾಡ್ಬೋದಾಗಿತ್ತು, ಯಾಕೆ ಮೀಡಿಯಾ ಮುಂದೆ ಬಂದು ಅಲಿಗೇಷನ್ಸ್ ಮಾಡ್ತಿದ್ದಾರೆ ನನ್ನ ಮೇಲೆ ಅಂತ? ಅಮ್ಮ, ನಿಮ್ಮ ವಾಹಿನಿಯಲ್ಲೇ ಅವ್ರು ಹೇಳಿದ್ರು ಶಬರೀಶ್ ಗೊತ್ತಿಲ್ಲ ಅಂತ. ನಾನು ನೋಡಿದ್ದೇನೆ, ಶಬರೀಶ್ ಹತ್ರ ಅಮೌಂಟ್ ತೊಗೊಂಡಿಲ್ಲ, ಶಬರೀಶ್ ಗೊತ್ತಿಲ್ಲ ಅಂತ. ಬಟ್ ಶಬರೀಶ್ ಗೊತ್ತಿಲ್ಲ ಅಂದಮೇಲೆ ಯಾಕೆ ಶಬರೀಶ್ ಹತ್ರ ಅಮೌಂಟ್ ತೊಗೊಂಡಿರೋದು? ಡೇಟ್ ನಾನು ಕೊಡ್ತೀನಿ. ಕಾನೂನು ಹೋರಾಟ ಯಾಕೆ ಮಾಡ್ಬೇಕು ನಾನು? ಇದು ಸಿನಿಮಾ ಕ್ಷೇತ್ರ, ಸಿನಿಮಾ ಕುಟುಂಬ, ಸಿನಿಮಾಗೋಸ್ಕರ ನಾವು ಬಂದಿರೋದು. ಅವ್ರಿಗೆ ಸಿನಿಮಾದಲ್ಲೇ ಬದುಕ್ತಾ ಇರೋದು. ಫಸ್ಟ್ ನಮ್ಮ ಕುಟುಂಬದಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ, ಅಣ್ಣ ತಮ್ಮಂದ್ರ ಜಗಳನ ಫ್ಯಾಮಿಲಿ ಕುತ್ಕೊಂಡು ಸಾಲ್ವ್ ಮಾಡಲಿ ಅಂತ. ಅದಾದ್ಮೇಲೆ ಅವ್ರು ಬಗ್ಲಿಲ್ಲ ಅಂದ್ರೆ ಕಾನೂನು ಹೋರಾಟ ಮಾಡ್ತೀನಿ. ಸರ್, ಈ ಗಲಾಟೆ ಆದಮೇಲೆ ನೀವು ಅವ್ರನ್ನ ಮಾತಾಡಿದ್ರೆ ಅವ್ರ ಜೊತೆ? ಇಲ್ಲಮ್ಮ, ಅವ್ರು ನಮ್ಮ ಸಂಪರ್ಕ ಬಂದಿಲ್ಲ. ನಾನು ಅವ್ನು ಕಾಂಟ್ಯಾಕ್ಟ್ ಮಾಡೋಕೆ ಹೋಗಿ, ಯಾಕೆ ಮುಂಚೆನೇ ಕಾಂಟ್ಯಾಕ್ಟೇ ಬರ್ತಲ್ಲ, ಮತ್ತೆ ಅವ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೆ? ನೆಕ್ಸ್ಟ್ ಅವರು ಒಂದು ವೇಳೆ ಇದಕ್ಕೆ ಬಗ್ಲಿಲ್ಲ ಅಂತಂದ್ರೆ ನೀವು ಕಾನೂನು ಹೋರಾಟ ಮಾಡಬೇಕು ಅಂತ? ಖಂಡಿತ ಕಾನೂನು ಹೋರಾಟ ಮಾಡ್ತೀನಿ. 4 ದಿನ ಗಡುವು ಕೊಡ್ತೀನಿ. ಅಷ್ಟರೊಳಗಡೆ ಅವರು ಚೇಂಬರ್ ಗಮನಕ್ಕೆ ತಂದಿದ್ದಲ್ಲ, ಅವನ್ನ ಚೇಂಬರ್ ಅವ್ರು ಕರೆಸಿ ಮಾತಾಡ್ತಾರೆ, ನಂಬಿಕೆ ಇದೆ. ಅವ್ರೇನಾದರೂ ಅವ್ರಿಗೂ ಬಗ್ಲಿಲ್ಲ ಅಂದರೆ ಖಂಡಿತವಾಗಿ ನಾನು ಕಂಪ್ಲೇಂಟ್ ಲಾಂಚ್ ಮಾಡ್ತೀನಿ. ಮುಂದಿನ ಹೋರಾಟ ಮಾಡ್ತೀನಿ. ಲಾಸ್ಟ್ಲಿ ಹೇಳಿ, ಈಗ ಸುದೀಪ್ ಸರ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಂದಕಿಶೋರ್ ಅವ್ರ ಥ್ರೂನೇ ಹೋಗಬೇಕು ಅಂತ ಹೇಳಿ ನಿಮ್ಗೆ ಯಾರು ಹೇಳಿದ್ದು? ಅದು ಹೇಗೆ? ಯಾಕಂದರೆ ಸುದೀಪ್ ಸರ್ ಎಲ್ರಿಗೂ ಪರಿಚಯ, ಅವ್ರನ್ನ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದಾಗಿತ್ತು. ನೀವು ಕೂಡ ಸಿನಿಮಾ ಇಂಡಸ್ಟ್ರಿಲಿ ಇದ್ದಂಥವ್ರು. ನಾವು ಪುಟ್ಟ ಕಲಾವಿದರು, ನಾವು ಕೋಲಾರವರು. ಸೊ ನಮಗೆ ಬೆಂಗಳೂರು ಟಚ್ ಕಡಿಮೆ ಇರುತ್ತೆ. ಇವರು ಅವ್ರ ಜೊತೆ ಆತ್ಮೀಯವಾಗಿರ್ತಾರಲ್ವಾ. ಸೊ ಅವ್ರು ಸಿನಿಮಾ ಡೈರೆಕ್ಷನ್ ಮಾಡಿರ್ತಾರೆ.
ಹಂಗಾಗಿ ಸುದೀಪ್ ಸರ್ ಜೊತೆ ಎನಿ ಟೈಮ್ ಕಾಣಿಸ್ಕೊತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಇವ್ರ ಜೊತೆ ಹೋದರೆ ಪರಿಚಯ ಮಾಡಿಕೊಡ್ತಾರೆ, ನನಗೆ ಯೂಸ್ಫುಲ್ ಆಗುತ್ತೆ ಅಂತ ಒಂದು ಸಂಪರ್ಕ ಇಟ್ಕೊತೀನಿ. ತುಂಬ ಜನ ನನಗೆ ಪರಿಚಯ ಇರಲಿಲ್ಲ, ಆಗ ನಾನು ಹೊಸದಾಗಿ ಬಂದಾಗ ಯಾರಿಗೂ ಪರಿಚಯ ಇರಲಿಲ್ಲ. ಇವಾಗೆಲ್ಲ ಸಂಪರ್ಕ ಇದೆ. ಈಗ ಸುದೀಪ್ ಸರ್ನ ಭೇಟಿ ಮಾಡಬೇಕು ಅಂದ್ರೆ ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೆಲ್ಪ್ ಮಾಡ್ತಾರೆ, ನಂಬಿಕೆ ಇದೆ. ಬಟ್ ಇಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ, ಇವರು ಡೈರೆಕ್ಟಾಗಿ ಟಚ್ ಇದ್ರಲ್ಲ, ಹಂಗಾಗಿ ಇವ್ರನ್ನ ಸಂಪರ್ಕ ಇಟ್ಕೊಂಡಿದ್ದೆ. ಈಗಲೂ ಅಷ್ಟೇ ಸುದೀಪ್ ಅಣ್ಣನ ಪರಿಚಯ ಮಾಡಬೇಕು, ನಾನು ಬೇರೆಯವ್ರನ್ನ ಸಂಪರ್ಕ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಸೊ ಇದು ಶಬರಿ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.